ನಡೆಯೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿಯೇ ಸಾಕ್ಷಿ ಅನ್ನುವಂಥದ್ದು. ಯಾಕಂತಂದ್ರೆ ಬೆಂಗಳೂರು ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹದ್ದು. ಎಲ್ಲೇ ಹೋದ್ರು ನಮ್ಗೆ ಕೆರೆ ನದಿ ಸಿಗೋದಂತೂ ಗ್ಯಾರಂಟಿ. ಸೊ ನೀವೀಗ ನೋಡ್ತಾ ಇರ್ಬೋದು, ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್ ನ ಮುಂಭಾಗದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ನ ಮುಂಭಾಗದಲ್ಲಿರುವಂತಹ ಪರಿಸ್ಥಿತಿ. ಇದು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹದ್ದು. ಸಿಲ್ಕ್ ಬೋರ್ಡ್ ಇಂದ HSR ಲೇಔಟ್ಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗದಲ್ಲಿ ಇದು ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಮೆಟ್ರೋ ಸ್ಟೇಷನ್ ಒಳಗಡೆಯೂ ಸಹ ಈಗಾಗಲೇ ನೀರು ಹೋಗಿರುವಂತಹದ್ದು. ಅಲ್ಲಿಯೂ ಸಹ ಕೆಲಸಗಳನ್ನ ಈಗ ನೀರಿನ ಹೊರಚಿಲ್ಲುವಂತಹ ಕೆಲಸವನ್ನ ಈಗಾಗಲೇ ಆರಂಭ ಮಾಡಿರುವಂತಹದ್ದು. ಸಂಪೂರ್ಣವಾಗಿ ಇಡೀ ಬೆಂಗಳೂರು ಈಗ ಬೆಂದೋಗಿದೆ. ಏನು ಪ್ರಕೃತಿಯ ವಿಕೋಪದಲ್ಲಿ ಬೆಂದೋಗಿದೆ ಅಂತಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಸಂಪೂರ್ಣವಾಗಿ ಯಾವುದೇ ಏರಿಯಾಗ ಹೋದ್ರು ನಿಮ್ಗೆ ಸಿಗೋದು ಇದೇ ಸಿಚುವೇಶನ್, ಇದೇ ಸಂದರ್ಭ, ಇಂತಹದ್ದೇ ಪರಿಸ್ಥಿತಿ. ಇದೆಲ್ಲವೂ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಜನರ ಮನೆಯಲ್ಲೂ ಸಹ ನೀರು ನಿಂತಿರೋದು. ಸಾಕಷ್ಟು ಜನರ ಸಮಸ್ಯೆಯನ್ನ ಈಗಾಗಲೇ ಅನುಭವಿಸ್ತಾ ಇರುವಂತಹದ್ದು. ಏನಿಲ್ಲ ಅಂದ್ರೂ ನಾನು ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೇನೆ, ಇಲ್ಲಿವರೆಗೂ ನೀರು ಇರುವಂತದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಅಕಸ್ಮಾತ್ ನಾವೇನಾದ್ರೂ ಮಧ್ಯಭಾಗಕ್ಕೆ ಹೋದ್ರೆ ಸಂಪೂರ್ಣವಾಗಿ ಮುಳುಗುವಂತ ಚಾನ್ಸಸ್ ಇದೆ. ಅಷ್ಟರ ಮಟ್ಟಿಗೆ ನೀರು ನಿಂತಿರುವಂತಹದ್ದು. ಸೊ ಇದೇ ರೀತಿಯಾಗಿ ಇವತ್ತು ಸಹ ಮಳೆ ಆದ್ರೆ, ಇನ್ನೂ ಹೆಚ್ಚಿನ ಮಳೆ ಆದ್ರೆ ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲಿ ನೀರು ನಿಲ್ಲುವಂತ ಸಾಧ್ಯತೆ ಇರುವಂತಹದ್ದು. ಸೊ ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್ ನ ಮುಂಭಾಗದಲ್ಲಿ ಆಗಿರುವಂತಹ ದೃಶ್ಯಾವಳಿಗಳು ಈ ರೀತಿಯಾಗಿ ಕೆರೆಯಂತೆ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಏನು ನೀರು ಜಲಾವೃತಗೊಂಡಿರೋದ್ರಿಂದಾಗಿ ಇಲ್ಲಿರುವಂತಹ ಸ್ಥಳೀಯರು, ವಾಹನ ಸವಾರರು ಅಷ್ಟೇ ಸಮಸ್ಯೆಯನ್ನ ಅನುಭವಿಸಿರುವಂತದ್ದು. ಬೆಳಗಿನ ಜಾವದಿಂದ ಈಗಾಗಲೇ 3 BMTC ಬಸ್ಗಳು ಇದೇ ರಸ್ತೆಯ ಮಧ್ಯಭಾಗದಲ್ಲಿ ಸಿಲುಕಿಕೊಂಡು ಬಂದಾಗಿರುವಂತಹದ್ದು, ಕೆಟ್ಟು ನಿಂತಿರುವಂತದ್ದು. ಅದರ ಜೊತೆಗೆ JCB ಮುಖಾಂತರವಾಗಿ ಇರುವಂತಹ ಬಸ್ಗಳನ್ನ ಮತ್ತು ಯಾವೆಲ್ಲ ವೆಹಿಕಲ್ಸ್ಗಳು ಈಗಾಗಲೇ ಕೆಟ್ಟು ನಿಂತಿದ್ವು ಆ ಎಲ್ಲವನ್ನ ತೆರವುಗೊಳಿಸುವಂತಹ ಕಾರ್ಯಗಳನ್ನ ಮಾಡಿರುವಂತಹದ್ದು. ಸೊ ಇದೇ ರೀತಿಯಾಗಿ ಇವತ್ತು ಇನ್ನು ನಾಳೆ 2 ದಿನ ಸಹ ಮಳೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿ ನೀಡಿರುವಂತಹದ್ದು. ಅಕಸ್ಮಾತ್ ಏನಾದ್ರೂ ಮಳೆ ಆದ್ರೆ ಇದು ಇನ್ನೂ ಏನು ಬೆಂಗಳೂರಿನಲ್ಲಿ ಸಮಸ್ಯೆಗಳು ಸಾಕಾಗಷ್ಟು ಅಂದ್ರೆ ಜಾಸ್ತಿ ಆಗುತ್ತೆ ಅನ್ನುವಂತಹದ್ದು. ಇದೇ ರೀತಿಯಾಗಿ ಏನಾದ್ರೂ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಿ ಪರಿಹಾರ ನೀಡಲಿ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಮತ್ತು ಸಂಚಾರ ಮಾಡುವಂತಹ ವಾಹನ ಸವಾರರ ಒಂದು ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ಗಣೇಶ್, ಬೆಂಗಳೂರು.